57 ಕ್ವಶನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್, ಇನ್ನೊಂದು ಕ್ವಶನ್. ಫಸ್ಟ್ ನಾವು ಮೇನ್ ಕ್ವಶನ್ ಮಾಡೋಣ. ನಾನು ಇಲ್ಲಿ ಸಪರೇಟ್ ಆಗಿ ಬರ್ತಿದ್ದೀನಿ. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಪಿಯರ್ ಆಫ್ ವಾಲ್ಯೂಮ್ 58,808 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಏನು 38808 ಇದು ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಈಸ್ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಆ ಸ್ಪಿಯರ್ ನ ನೀವೇ ನೋಡ್ರಿ, ಈಗ ಒಂದು ಸ್ಪಿಯರ್ ಇದೆ, ಅವರು 2 ಈಕ್ವಲ್ ಪಾರ್ಟ್ಸ್ ಮಾಡಿದ್ದಾರೆ. ಈ ಸ್ಪಿಯರ್ ನ 2 ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ ಅದೇನಾಗತ್ತೆ ಅವಾಗ, ಅದನ್ನ 2 ಪಾರ್ಟ್ಸ್ ಮಾಡಿದ್ರೆ ಮೇಲೆ ಒಂದು ಹೆಮಿಸ್ಪಿಯರ್ ಆಗುತ್ತೆ, ಆಮೇಲೆ ಕೆಳಗಡೆ ಒಂದು ಹೆಮಿಸ್ಪಿಯರ್ ಆಗುತ್ತೆ. 2 ಹೆಮಿಸ್ಪಿಯರ್ ಆಗಿ ಡಿವೈಡ್ ಆಗುತ್ತೆ. ಓಕೆ, ಆಮೇಲೆ ಏನ್ ಕೇಳ್ತಾ ಇದಾರೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಈಚ್ ಹೆಮಿಸ್ಪಿಯರ್. ಇವ್ರಿಬ್ಬರು ಹೆಮಿಸ್ಪಿಯರ್ದು ಟಿಎಸ್ ಕಂಡಿದ್ದಾರೆ. ಸೊ ಇವಾಗ ಏನು, ಈ ಸ್ಪಿಯರ್ ನ ಡಿವೈಡ್ ಮಾಡಿದಾಗ ಹೆಮಿಸ್ಪಿಯರ್ ಆಯ್ತು, ಹೆಮಿಸ್ಪಿಯರ್ ಆದಾಗ ಅದ್ರ ಟಿ ಎಸ್ ಕಂಡಿಡಿಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನಾನೇನ್ ಬರಿಬಹುದಂದ್ರೆ, ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು, ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಬಂದ್ಬಿಟ್ಟು ಓಕೆ 38808 ಡಿವೈಡ್ ಬೈ 2 ಅಂತ ಬರೀತೀನಿ. ಯಾಕಂದ್ರೆ ಅವರೇ ನೀಟಾಗಿ ಕೊಟ್ಬಿಟ್ಟಿದ್ದಾರೆ, ಸ್ಪಿಯರ್ ನ 2 ಈಕ್ವಲ್ ಪಾರ್ಟ್ ಆಗಿ ಮಾಡಿದಾರೆ ಅಂತ ಅಂದ್ರೆ, ಓಕೆ, ನಾವು ಈ ಸ್ಪಿಯರ್ ನ ಡಿವೈಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಬರುತ್ತೆ. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಇದನ್ನ ಕ್ಯಾನ್ಸಲ್ ಮಾಡೋಣ. 2 1 ಜಾ ಎಷ್ಟು ಉಳಿತು, 1 ಉಳಿತು. 2 9 ಜಾ 2 4 ಜಾ 2 0 ಜಾ 2 4 ಜಾ. ಓಕೆ, ಸೊ ಈಗ ನಮಗೆ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಗೊತ್ತಾಯ್ತು. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಇಸ್ ಈಕ್ವಲ್ ಟು 19404 ಅಂತ ಗೊತ್ತಾಯ್ತು. ಈಗ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಫಾರ್ಮುಲಾ ಏನು, 2/3 πr ಕ್ಯೂಬ್ ಅಂತ ಗೊತ್ತು, ಇಸ್ ಈಕ್ವಲ್ ಟು 19404. ಈಗ 2/3 ಪೈ ವ್ಯಾಲ್ಯೂ ಏನು 22/7 ಇಂಟು ನಮಗೆ ರೇಡಿಯಸ್ ಗೊತ್ತಿಲ್ಲ, ಆಸ್ ಇಟ್ ಈಸ್ ಬರ್ತೀನಿ, ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 19404. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಈಗ ಆರ್ ಕ್ಯೂಬ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, ಇನ್ನು ಉಳುಕಿದ್ದೆಲ್ಲ ಶಿಫ್ಟ್ ಮಾಡ್ತೀನಿ. 19404. ಓಕೆ, ಇವಾಗ 37 ಕೆಳಗಡೆ ಇದೆ, ಅದು ಈ ಕಡೆ ಬಂದಾಗ ಮೇಲೆ ಹೋಗುತ್ತೆ. ಓಕೆ, 4 ಡಿವೈಡೆಡ್ ಬೈ, ಈಗ 222 ಮೇಲೆ ಇದೆ, ಅದೇನಾಗುತ್ತೆ ಕೆಳಗಡೆ ಬರುತ್ತೆ. ಓಕೆ, ಈಗ ನಾವು ಇದನ್ನ ಕ್ಯಾನ್ಸಲ್ ಮಾಡೋಣ. ಸೊ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ನೋಡ್ರಿ, 2 1 ಜಾ ಓಕೆ 2 9 ಜಾ 18, ಎಷ್ಟು ಉಳಿತು, 1 ಉಳಿತು, 14 ಆಯ್ತು. ಓಕೆ, 2 7 ಜಾ 14 0 2 2 ಜಾ. ಓಕೆ, ನೆಕ್ಸ್ಟ್ ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ, 2 11 ಜಾ. ಓಕೆ, ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಏನಾಯ್ತು, ಇಲ್ಲಿ 2 4 ಜಾ 8 1 ಉಳಿತು, 2 8 ಜಾ 16 ಎಷ್ಟು ಉಳಿತು, ಮತ್ತೆ 1 ಉಳಿತು, 2 5 ಜಾ 10 2 1 ಜಾ 2. ಓಕೆ, ಸೊ ಈಗ ಉಳಿದಿದ್ದೇನು ಬರೀತೀನಿ ನಾನು, ಉಳಿದಿದ್ದೇನು 4851 ಇಂಟು 3 ಇಂಟು 7 ಹೋಲ್ ಡಿವೈಡೆಡ್ ಬೈ 11. ಈಗ ನೋಡ್ರಿ 11 ಇಂದ ಕ್ಯಾನ್ಸಲ್ ಆಗುತ್ತಾ ನೋಡ್ರಿ, 11 1 ಜಾ 11 4 ಜಾ 44 4 ಉಳಿತು 45 11 4 ಜಾ 44. ಓಕೆ, ಮತ್ತೆ 1 ಉಳಿತು, 11 1 ಜಾ 11. ಓಕೆ, ಸೊ ಇವಾಗ ಏನು ಉಳಿತು ಅಂದ್ರೆ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 441 ಇಂಟು 3 ಇಂಟು 7 ಅಂತ ಉಳಿತು. ಈಗ ನಾವು 441 ನ ಸಿಂಪ್ಲಿಫೈ ಮಾಡೋಣ. ಓಕೆ, ಈಗ 441 ಓಕೆ, ಇದು 3 ಟೇಬಲ್ ಅಲ್ಲಿ ಹೋಗುತ್ತಾನೆ, 3 1 ಜಾ 3 ಎಷ್ಟು ಉಳಿತು, 1 ಉಳಿತು 14, 3 4 ಜಾ 12 ಎಷ್ಟು ಉಳಿತು, 2 ಉಳಿತು 21, 3 7 ಜಾ 21. ಓಕೆ, ಈಗ ಮತ್ತೆ ನೀವು ನೋಡಿದ್ರೆ 3 ಟೇಬಲ್ ಅಲ್ಲಿ ಮತ್ತೆ ಹೋಗುತ್ತೆ, 3 4 ಜಾ 12 ಓಕೆ, ಎಷ್ಟು ಉಳಿತು, 2 ಉಳಿತು 27, 3 9 ಜಾ 27. ಈಗ 49 ಅಂದ್ರೆ 7 7 ಜಾ 7 1 ಜಾ. ಸೊ ಈಗ ನಾನು ಆರ್ ಕ್ಯೂಬ್ ಇಸ್ ಈಕ್ವಲ್ ಏನ್ ಬರಿಬಹುದು, ಈ 441 ನ ಏನಂತ ಬರಿಬಹುದು, 3 ಇಂಟು 3 ಇಂಟು 7 ಇಂಟು 7 ಅಂತ ಬರಿಬಹುದು. ಓಕೆ, ಸೊ ಇನ್ನು ಉಳಿದಿದ್ದೇನು 3 ಇಂಟು 7. ಈಗ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ತಗೊಂಡಾಗ ಏನಾಗುತ್ತೆ ನೋಡಿ, ಈಗ ಆರ್ ಕ್ಯೂಬ್ ಇದೆ, ಆರ್ ಇಸ್ ಈಕ್ವಲ್ ಟು
ಓಕೆ ಈ ಕ್ಯೂಬ್ ಇರೋದು ಈ ಕಡೆ ಹೋದ್ರೆ ಕ್ಯೂಬ್ ರೂಟ್ ಆಗುತ್ತೆ, ಕ್ಯೂಬ್ ರೂಟ್ ಆಫ್ ಓಕೆ ಸೊ ಏನಾಗುತ್ತೆ 3 into 3 into 7 into 7 into 3 into 7 ಆಗುತ್ತೆ. ಓಕೆ ಈಗ ನಮಗೆ ಏನ್ ಗೊತ್ತಿರಬೇಕಂದ್ರೆ ಕ್ಯೂಬ್ ರೂಟ್ ಅಂದ್ರೆ ಓಕೆ 3 3s ಇದಾವೆ ಹೌದಾ, 3 3s ಇದಾವೆ ಅಂದ್ರೆ 1 3 ಹೊರಗಡೆ ಬರುತ್ತೆ, ಆಮೇಲೆ 3 7 ಇದೆ ಅವಾಗ 1 7 ಹೊರಗಡೆ ಬರುತ್ತೆ, ಅಂದ್ರೆ 3 ಪೇರ್ ಮಾಡ್ಬೇಕು, 3 1 ಹೊರಗಡೆ ಬರುತ್ತೆ, 3 7 ಇದ್ರೆ 1 7 ಹೊರಗಡೆ ಬರುತ್ತೆ. ಸೊ ರೇಡಿಯಸ್ ಏನಾಯ್ತು 3 7 21 ಅಂತ ಗೊತ್ತಾಯ್ತು. ಈಗ ನಮಗೆ ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಗೊತ್ತಾಯ್ತು. ಈಗ ರೇಡಿಯಸ್ ಗೊತ್ತಾಯ್ತು ಅಂದ್ರೆ ಈಗ ನೀವೇನ್ ಕಂಡಿಬೇಕಾಯ್ತು, ಟಿ ಎಸ್ ಆಫ್ ಹೆಮಿಸ್ಫಿಯರ್ ಕಂಡಿಬೇಕಾಯ್ತು. ಸೊ ಟಿ ಎಸ್ ಆಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು ಫಾರ್ಮುಲಾ ಏನು, ಟಿ ಎಸ್ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಬಂದ್ಬಿಟ್ಟು 3 pi r ಸ್ಕ್ವೇರ್. ಸೊ 3 into pi ವ್ಯಾಲ್ಯೂ ಏನು 22/7, ರೇಡಿಯಸ್ ಏನು 21 into 21. ಓಕೆ ಸೊ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 3 ಜಾ. ಓಕೆ ಈಗ ಉಳಿದಿದ್ದೇನು 22 3 ಜಾ ಎಷ್ಟಾಯ್ತು 66 ಆಯ್ತು. ಓಕೆ ಈಗ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ 3 into 21 ಮಾಡಿದ್ರೆ 3 1 ಜಾ 3 3 2 ಜಾ 6. ಓಕೆ ಈಗ ನಾವೇನ್ ಮಾಡೋಣ 66 into 63 ಮಾಡೋಣ. ಓಕೆ 3 6 ಜಾ 18. ಓಕೆ 3 6 ಜಾ 18 plus 1 19 ಆಯ್ತು. ಮತ್ತೆ 6 6 ಜಾ 36, 3 ಕ್ಯಾರಿ 6 6 ಜಾ 36 plus 3 39 ಆಯ್ತು. 8 9 plus 6 15, 9 plus 10 10 plus 1 11, 3 plus 1 4. ಸೊ ಎಷ್ಟು ಬಂತ ಆನ್ಸರ್ 4158 ಸೆಂಟಿಮೀಟರ್. ಇದು ಟಿ ಎಚ್ ಅಂದ್ರೆ ಏನು ಏರಿಯಾ, ಏರಿಯಾ ಅಂದ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಬರಿಬೇಕು. ಸೊ ಟಿ ಎಸ್ ಆಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು 4158 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಎಕ್ಸಾಮ್ ಟೈಮ್ ಇದೆ, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೊಳ್ರಿ. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಓಕೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಪೇಪರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಯೂಸರ್ ಐ ಡಿ ಬೇಕಂದ್ರೆ ಯೂಸರ್ ಐ ಡಿ ಬಂದ್ಬಿಟ್ಟು ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡ್ರಿ. ಅವಾಗ ಏನಾಗುತ್ತೆ ನನ್ನ ಪ್ರೊಫೈಲ್ ಬರುತ್ತೆ, ಅದನ್ನ ನೀವು ಫಾಲೋ ಮಾಡ್ರಿ. ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನೀವು ಡೌಟ್ಸ್ ಎಲ್ಲ ಅದ್ರಲ್ಲಿ ಕೇಳ್ಬೋದು. ಓಕೆ ನಾರ್ಮಲ್ ಆಗಿ ನೀವು ಯೂಟ್ಯೂಬ್ ಅಲ್ಲೂ ಕೇಳ್ಬೋದು. ಯೂಟ್ಯೂಬ್ ಅಲ್ಲಿ ಏನಾಗುತ್ತೆ ನೀವು ಕಮೆಂಟ್ ಮಾಡಿದಾಗ ನಾವ್ ಯಾವಾಗೋ ನೋಡ್ಕೊಂತೀವಿ, ಇಲ್ಲಾಂದ್ರೆ ಒಂದೊಂದ್ಸರಿ ನಮಗೆ ನೋಟಿಫಿಕೇಶನ್ ಬರಲ್ಲ. ಅವಾಗ ಏನಾಗುತ್ತೆ ನಿಮ್ ಡೌಟ್ ಇಮಿಡಿಯೇಟ್ ಆಗಿ ಕ್ಲಾರಿಫೈ ಆಗಲ್ಲ. ಅದೇ ನೀವು ಇನ್ಸ್ಟಾಗ್ರಾಮ್ ತಗೊಂಡ್ರೆ ಓಕೆ ನೀವು ಇಮಿಡಿಯೇಟ್ ಆಗಿ ನೀವು ನೋಡ್ತಾ ಇರ್ತೀರಾ, ನಾವು ಕೂಡ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ. ಸೊ ನಮಗೆ ಮೆಸೇಜ್ ಬಂದ್ಬಿಡುತ್ತೆ ನೀವು ಡೌಟ್ ಇದೆ ಅಂತ ತಕ್ಷಣ ಅದನ್ನ ನೋಡ್ಬಿಟ್ಟು ಇಮಿಡಿಯೇಟ್ ನಿಮಗೆ ಆ ಡೌಟ್ ನ ಸಾಲ್ವ್ ಮಾಡ್ಬಿಡ್ತೀವಿ. ಓಕೆ ಸೊ ನಿಮಗೆ ಟೈಮು ಸೇವ್ ಆಗುತ್ತೆ, ಆಮೇಲೆ ಆ ಡೌಟ್ ನ ಆ ಟೈಮಿಗೆ ಸಾಲ್ವ್ ಮಾಡ್ಕೋಬಹುದು. ಓಕೆ ಈ ನಿಮಗೆ ನಾಳೆ ಎಕ್ಸಾಮ್ ಇದ್ರು ಕೂಡ ಇವತ್ತೇ ಮೆಸೇಜ್ ಮಾಡ್ಬಿಟ್ಟು ಇವತ್ತೇ ಸಾಲ್ವ್ ಮಾಡ್ಕೋಬಹುದು. ಅದೇ ಯೂಟ್ಯೂಬ್ ಅಲ್ಲಿ ಆದ್ರೆ ನೀವು ಕಮೆಂಟ್ ಮಾಡಿದ್ರೆ ಲೈಕ್ ನಾವ್ ಯಾವಾಗ ನೋಡ್ಕೊಂತೀವಿ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ರಿ. ಆಮೇಲೆ ಈ ಟೆಲಿಗ್ರಾಮ್ ಇಂದ ಏನ್ ಅಡ್ವಾಂಟೇಜ್ ಅಂದ್ರೆ ಟೆಲಿಗ್ರಾಮ್ ಇಂದ ನಾವು ಲಾರ್ಜ್ ಫೈಲ್ಸ್ ಕಳಿಸಬಹುದು. ಓಕೆ ಈಗ ಎಕ್ಸಾಂಪಲ್ ಈಗ 1 GB 2 GB ಫೈಲ್ಸ್ ಇದ್ರೆ ವಾಟ್ಸ್ಆಪ್ ಇಲ್ಲ ಇನ್ಸ್ಟಾಗ್ರಾಮ್ ನ ಕಳ್ಸಕ್ ಕಷ್ಟ ಆಗುತ್ತೆ. ಅದೇ ನಾನು ಟೆಲಿಗ್ರಾಮ್ ಚಾನಲ್ ಇದ್ರೆ ದೊಡ್ಡ ದೊಡ್ಡ ಫೈಲ್ ನ ನಾವು ಈಸಿಯಾಗಿ ಸೆಂಡ್ ಮಾಡಬಹುದು. ಆಮೇಲೆ ಟೆಲಿಗ್ರಾಮ್ ಅಲ್ಲಿ PDFs ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಈಸಿಯಾಗಿ ಕಳಿಸಬಹುದು. ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮು ಫಾಲೋ ಮಾಡಿ, ಆಮೇಲೆ ಟೆಲಿಗ್ರಾಮ್ ಚಾನಲ್ ನ ಕೂಡ ಫಾಲೋ ಮಾಡಿ.